ಕನ್ನಡ ಹಾಗೂ ಗೋವಾ ಕನ್ನಡಿಗರಿಗಾಗಿ ನೂತನವಾಗಿ ಆರಂಭಗೊಂಡಿರುವ ಗೋವಾ ಕನ್ನಡ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮೆಲ್ಲ ವಿಡಿಯೋಸ್ಗಳನ್ನ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೂ ಕ್ವಶನ್ ಐತಿ ನನಗ ನಿಮ್ ಕೇಳೋದು ಜನರಿಗೆ ಬಿ ಅದು ಕೇಳ್ಬೇಕಾಗೈತಿ. ಅವ್ರಿಗೂ ಜನ ವೇಟ್ ಮಾಡತ್ತಾರ ನಿಮ್ ರಿಯಾಕ್ಷನ್ ಬಗ್ಗೆ. ಅದ ಮೊನ್ನೆ ಮೋದಿ ಅವರು ಬಂದ್ರು ಜವಾಹರನಗರದಾಗ. ಮೋದಿ ಅವರು ಬಂದಾಗ್ರೆ ಒಂದ್ ಆಶ್ವಾಸನೆ ಕೊಟ್ರು ಅವ್ರು. ಯಾರು ಪಕ್ಕಾ ಮನಿಗಳು ಇಲ್ಲಲ್ಲ, ಆ ಪಕ್ಕಾ ಮನಿಗಳು ಒಂದು 4 ತಾರೀಕು ರಿಸಲ್ಟ್ ಬಂದ ಮ್ಯಾಗ ಪಕ್ಕಾ ಮನಿ ಮಾಡ್ತಾನ ಅಂತ ಆಶ್ವಾಸನೆ ಕೊಟ್ರು. ಅದ್ರ ಬಗ್ಗೆ ನೀವು ಯಾವ ತರ ಈ ಕನ್ನಡಿಗರಿಗೆ, ಗೋವಾದಲ್ಲಿ ಇರುವಂತ ಕನ್ನಡಿಗರಿಗೆ ಯಾವ ತರ ಹೆಲ್ಪ್ ಆಗ್ಬೋದ್ರಿ? ಈಗ ಆರಿಸಿ ಬಂದ್ರೆ ಅವ್ರು ಮಾಡ್ಕೊಡೋರು ಪಕ್ಕ ಮನೆ. 4 ತಾರೀಕು ರಿಸಲ್ಟ್ ಬಂದ್ಮ್ಯಾಗ ನಮ್ಗೆ ಲಿಸ್ಟ್ ಕೊಡಂದಾರ. ಮತ್ತ ಈಗ ಅವ್ರು 2014 ಇಲ್ಲಿವರೆಗೂ ಅವ್ರ ಅಧಿಕಾರದಾಗಿದ್ರು. ಇಲ್ಲಿನೂ 2011 ಇಲ್ಲಿ ಅಧಿಕಾರದಾಗಿದ್ರು. ನಾನು ಯಾಜ್ ಎ ಬಿಜೆಪಿ ಅವ್ರ ಅಂತ ಮಾತಾಡಂಗಿಲ್ಲ, ಯಾಜ್ ಎ ಕಾಂಗ್ರೆಸ್ ಅವ್ರ ಅಂತ ಮಾತಾಡಂಗಿಲ್ಲ, ಯಾಜ್ ಎ ಇನ್ನೊಂದು ಗೋವಾ ಫಾರ್ವರ್ಡ್ RG ಯಾವ್ದು ಪಕ್ಷ ಪರವಾಗಿ ಮಾತಾಡಂಗಿಲ್ಲ. ಯಾಜ್ ಎ ಕನ್ನಡಿಗರಂತಾಗಿ ನಾ ಮಾತಾಡ್ತೀನಿ. ನನ್ನ ಅನುಭವ, ನನ್ನ ಇಲ್ಲಿ ಹುಟ್ಟಿದಲ್ಲಿಂದ ಬೆಳೆದ ಅನುಭವದ ಪ್ರಕಾರ ಇಲ್ಲಿ ಯಾರು ಕನ್ನಡಿಗರಿಗೆ ಸಹಾಯ ಮಾಡುವಂತ ಮನಸ್ಸುಳ್ಳವರು ಯಾರು ರಾಜಕೀಯ ವ್ಯಕ್ತಿಗಳಿಲ್ಲ. ಇದು ನನ್ನ ಸ್ಪಷ್ಟವಾಗಿ ಅವ್ರ ಜೊತೆ ಇದ್ದು ಅವ್ರಿಗೋಸ್ಕರ ಸಾಕಷ್ಟು ನಾನು ದುಡುದು ತ್ಯಾಗ ಎಲ್ಲ ಮಾಡಿ ನನಗೆ ಅನುಭವದ ಪ್ರಕಾರ ಅವ್ರ ಹತ್ರ ಸಹಾಯ ಮಾಡುವಂತ ಮನಸ್ಸು ಇಲ್ಲ. ನಮ್ಮನ್ನ ಒನ್ಲಿ ಈಗ ಹೆಂಗ ಮಹದಾಯಿ, ಕಾವೇರಿ, ಮೇಕೆದಾಟು ಅಂತ ಇವರೆಲ್ಲ ಯೂಸ್ ಮಾಡ್ಕೊಂಡು ಅಧಿಕಾರಕ್ಕೆ ಬರ್ತಾರಲ್ಲ, ಇಲ್ಲಿ ಕನ್ನಡಿಗರ ಮ್ಯಾಗ ಅಧಿಕಾರಕ್ಕೆ ಬರ್ತಾರೆ ಇವ್ರು. ಅದು ಇವ್ರನ್ನ ಮುಂದೆ ಇಟ್ಕೊಂಡು ಅಧಿಕಾರಕ್ಕೆ ಬರ್ತಾರ. ಇದಕ್ಕಾಗಿ ನಮ್ಮ ಕೆಲವು ಈಗಿನ ಕನ್ನಡ ಪರ ಸಂಘಟನೆಗಳು ಕೆಲವಷ್ಟು ಅವು ಒಂಥರ ಅವಕ್ಕೇನೋ ಇದು ಆಗ್ಬಿಟ್ಟದ ಅವ್ರಿಗೆ ನಿಜ ಏನೋ ಈಗ ಹೋಗಿ ಬಿಜೆಪಿ ಒಳಗೆ ಆದ ತಕ್ಷಣ ನನಗೆ ದೊಡ್ಡದ ಅಧಿಕಾರ ಕೊಡ್ತಾರ, ನನ್ನ ಮ್ಯಾಲ ಕುಂದಿಸ್ತಾರ ಅಂತೇಳಿ ಹಿಂಗೆಲ್ಲ ಅವ್ರ ಆಶಾ ಭಾವನೆ ಇಟ್ಕೊಂಡ್ರು. ಕಾಂಗ್ರೆಸ್ದವ್ರು ಕೊಡಂಗಿಲ್ಲ, ಬಿಜೆಪಿ ಅವ್ರು ಕೊಡಂಗಿಲ್ಲ, ಯಾವನು ಕೊಡಂಗಿಲ್ಲ ಗೋವಾದಾಗ. ಇದು ಅಂತ ತಿಳ್ಕೊಂಡ್ಬಿಡೋನು. ಅದಕ್ಕಾಗಿ ಅವ್ರು ಏನೇನೋ ಒಂದೊಂದು ತಮ್ಮ ತಿಳಿದಂಗ ಕನ್ನಡಿಗರನ್ನ ಬಳಸ್ಕೊಂಡು ಮಾಡ್ತಾರೆ. ನಾನು 20-30 ವರ್ಷ ಸಾಕಷ್ಟು ಕಾರ್ಯಕ್ರಮ ಮಾಡಿದೆ. ಆದ್ರೆ ನಾ ಕಾರ್ಯಕ್ರಮ ಮಾಡಿದ ಉದ್ದೇಶ ಏನಿತ್ತಂದ್ರ ಇವ್ರನ್ನ ಒಂದೇ ಲೆವೆಲ್, ಇವ್ರು ಗೋವಾ ಹೊರಗಿನವ್ರ ಅನ್ಬಾರ್ದು, ಇವ್ರು ನಮ್ ಜೊತೆ ಅದಾರ ಅನ್ನುವಂತ ಪ್ಲಾಟ್ಫಾರ್ಮ್ಗೋಸ್ಕರ, ಇವ್ರು ನಮ್ ಜೊತೆ ಹೊಂದಾಣಿಕೆ ಅದಾರ ಅನ್ನುವಂತಗೋಸ್ಕರ ಎಲ್ಲಾ ಮಿನಿಸ್ಟರ್ನ, ಮಂತ್ರಿಗಳನ್ನ ಎಲ್ಲಾರನ್ನ ಕರೆದ 20-25 ವರ್ಷ ನಾನು ಅವ್ರನ್ನ ವೇದಿಕೆ ಮ್ಯಾಗ ಅವ್ರನ್ನ ಒಂದು ಬಾಂಧವ್ಯಗಳನ್ನ ಬೆಸಿಲ್ ಅನ್ನುವಂತ ಉದ್ದೇಶಕ್ಕೆ ಕಾರ್ಯಕ್ರಮ ಮಾಡಿ ನಾನು ಇದನ್ನೆಲ್ಲ ಹಾಕಿ ಕೊಟ್ಟಿನಿ. ಈಗ ಹಾಕಿ ಕೊಟ್ಟದಕ್ಕೆ ಅದು ಏನೋ ಒಂದೊಂದೊಂದೊಂದು ಏನೇನೋ ವಿಚಿತ್ರವಾದ ನಡೆದವು. ಅದಕ್ಕಾಗಿ ನಾನು ಇದು ಎಲ್ಲಿಗೆ ಹೋಗಿ ಮುಟ್ತೈತೆ ಅನ್ನೋದು ನೋಡ್ಬೇಕನ್ನುವಂತ ಉದ್ದೇಶಕ್ಕೆ ನಾನು ಮೌನವಾಗಿನಿ. ಇಲ್ಲ, ಈಗ ನಿಮಗ್ ಅದ್ ಮೋದಿ ಅವ್ರ ಭಾಷಣ ಮಾಡಿದ ಆಶ್ವಾಸನೆ ಕೊಟ್ಟದ ಏನ್ ಕನ್ನಡಿಗರಿಗೆ ಫಾಯ್ದಾ ಆಗ್ಬೋದನ್ರಿ ಗೋವಾದಾಗ? ಅಂದ್ರೆ ಏನ ಅವ್ರು ಎಲ್ಲರ ಹೇಳಿದ್ದು ಒಂದರ ಮಾಡ್ಯಾರ. ಅವ್ರು 2 ಕೋಟಿ ಉದ್ಯೋಗ ಕೊಡ್ತಂದ್ರು, ಕೊಡ್ಲಿಲ್ಲ. ಎಲ್ಲಾ ದೊಡ್ಡ ಈಗ ಮೀಡಿಯಂ ಕ್ಲಾಸ್ ಜನಗಳಿಗೆ, ಮಧ್ಯಮ ವರ್ಗದವ್ರಿಗೆ ಮತ್ತು ಅತಿ ಸಣ್ಣ ಬಡವರ್ಗೆ ಏನ್ರ ಇಂಥವೆಲ್ಲ ಆಗುವಂತದ್ ಏನ್ರ ಮಾಡ್ಯಾರ ಹೇಳ. ಎಲ್ಲಾರು ದೊಡ್ಡವ್ರಿಗೆ ದೊಡ್ಡದು. ಈಗ ಬಿಜೆಪಿ ಸರ್ಕಾರದೊಳಗೆ ಇರ್ತಕ್ಕಂತ ಮಂತ್ರಿಗಳಾಗ್ಲಿ, MLA ಅವ್ರು ತಾವೇ ಎಲ್ಲದು ನಮ್ಮದೇ ಆಸ್ತಿ ವ್ಯಾಪಾರದೊಳಗು ನಂದೇ ಭಾಗ, ಏನಿದ್ದು ನಂದೇ ಭಾಗ ಅಂತಾರೆ. ಯಾರ ಅವ್ರ ಕೈಯಾಗಿದ್ದವ್ರಿಗೆ ಏನ್ರ ಒಂದ್ ನಾಲ್ಕನೇ ಹರಿದಂತ ಹೋಗ್ತೈತೆ ಕೇಳು ಇಲ್ಲ. ಈಗ ನನ್ನ ಕಡೆ 1 ಲಕ್ಷ ಬಂತಂದ್ರ ಇನ್ನೊಬ್ಬ 5 ಸಾವಿರ ಕೇಳ್ತಾನ, ನಾವು ಕೊಡ್ತೀವಿ. ಅವ್ರ ಹಂಗ್ ಕೊಡಂಗ ಇನ್ನ ನಮ್ ಕಡೆ ಇದ್ರ ಕೊಡ್ರಿ ಅಂತ ಕೇಳ್ತಾರ. ಅವ್ರು ಆಸ್ತಿ ಒಳಗ ಅದಾರ ಅವ್ರು. ಅದಕ್ಕಾಗಿ ಕನ್ನಡಿಗರಿಗೆ ಯಾವ್ದು ಫಾಯ್ದಾ ಆಗಲ್ಲ. ಇವ್ರು ಹಾರ್ಯಾಡ್ ಏನಿದಾರಲ್ಲ, ಇವ್ರ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಅಲಾದೇವ್ರು ಕುಣದು ದಪ್ಪನ ಹಾಕವಲ್ಲ, ಹಂಗ ಇವ್ರು ದಪ್ಪನ ಆಗುವಂತ ಸ್ಥಿತಿ ಒಳಗ್ ಬರ್ತಾರ. ನಾ ಏನೋ ಇವ್ರಿಗೆ ಒಳ್ಳೇದು ಬಳಸಂದ್ರೆ ಕೆಟ್ಟದ್ದು ಬಳಸಂಗಿಲ್ಲ. ಹಂಗ ಕೆಟ್ಟದ್ದು ಬಳಸ್ಬೇಕಾಗಿತ್ತಂದ್ರ ಇವ್ರಿಗೆ ನಾ ಕೌಂಟರ್ ಕೊಡ್ತಿದ್ದೆ. ಏನಂತ ಕೊಡ್ತಿದ್ದೆ? ಶಿವರಾಜ್ ತಂಗಡಿ ಬಗ್ಗೆ ಮಾತಾಡಿದಾಗ ಕೌಂಟರ್ ಕೊಡ್ತಿದ್ದೆ. ಮತ್ತೆ ಇನ್ನು ಕೆಲವಷ್ಟು ಇವ್ರು ನಮ್ಮ ಹುಕ್ಕೇರಿ ಸ್ವಾಮೀಜಿ ಅವ್ರಿಗೆ ಅವಮಾನ ಆದಾಗ ನಾನು ಅವಮಾನ ಅಂದ್ರೇನು, ಅವ್ರು ಕರ್ಕೊಂಡ್ ಬರೋ ರೀತಿ, ಅವ್ರು ನೋಡ್ಕೊಳೋ ರೀತಿಗಳ ನಮಗ್ ಕೆಟ್ಟ ಅನಿಸ್ತವು. ಅವ್ರಿಗೆ ಎಷ್ಟು ಗೌರವ ಕೊಟ್ರಿ, ಇವ್ರು ಕರೆಸ್ತಾರ, ಇಲ್ಲಿ ಗೌರವ ಕೊಡೋದ್ರ ಬಗ್ಗೆ ಸಾಕಷ್ಟು ಹಲವಾರು ನನ್ನ ಹತ್ರ ಇವು ಅದಾವು, ಪುರಾವೆಗಳದಾವು. ಅವ್ನ ಇಟ್ಕೊಂಡ್ ನಾ ಮಾತಾಡ್ಬೋದಾಗಿತ್ತು. ನಮ್ಗೆ ಅವು ಬೇಕಾಗಿಲ್ಲ ಅವು.
ಅದಕ್ಕೆ ನಾ ಏನಂತೀನಿ, ಅದಕ್ಕೆ ಇದೆಲ್ಲಾ ಕನ್ನಡಿಗರೆಲ್ಲ ಒಕ್ಕೊಟ್ಟಾಗಿ ಮತ್ತೆ ಈ ಒಂದು ಏನೋ ಒಂದು ಕನ್ನಡಿಗರೋಸ್ಕರ ಒಂದ್ ಸಾಧನೆ ಮಾಡ್ಬೇಕಾದ್ರೆ ಏನ್ ಮಾಡ್ಬೋದು? ಕನ್ನಡಿಗರು ನೋಡು, ಜಗತ್ತಿನೊಳಗ ಯಾರು ಒಕ್ಕಟ್ಟಾಗಲ್ಲ, ಯಾರು ಕೂಡಂಗಲ್ಲ. ಹ್ಮ್ ಹ್ಮ್ ಯಾರು ಒಕ್ಕಟ್ಟಾಗಲ್ಲ. ಈಗ ಈಗ ಒಂದ್ ಪಂಚಮ ಶಾಲೆ ಕಮ್ಯುನಿಟಿಪ್ಪ, ಅವ್ರಿಗೆ ಎಲ್ಲಾರು ಒಕ್ಕಟ್ಟದಾರನ? ಒಂದ್ ಕುರುಬ ಕಮ್ಯುನಿಟಿ ಎಲ್ಲಾರು ಒಕ್ಕಟ್ಟದಾರನ? ಹ್ಮ್ ಹ್ಮ್ ಎಲ್ಲಾ ಜಾತಿ ಒಳಗೂ ಅವ್ರವ್ರಿಗೆ ಆದಂತ ತತ್ವ ಸಿದ್ಧಾಂತಗಳು ಇರ್ತಾವ. ಅವ್ರು ಯಾರಿಗೆ ಬಾಂಧವ್ಯಗಳು ಬೆಳೆಸ್ಕೊಂಡಿರ್ತಾರ ಅವ್ರವ್ರ ಕಡೆ ಹೋಗ್ತಾರ. ಬಟ್ ಲಾಸ್ಟ್ ಆದ್ರೆ ಲಾಸ್ಟಿಗೆ ಮಾನವೀಯತೆ ಅನ್ನೋದು ಬೇಕು. ಮಾನವೀಯತೆ ಅನ್ನೋದು ಬೇಕು. ನಾವು ಯಾರಿಂದ ನಾವು ಇದು ಅದೀವಿ, ಯಾರಿಂದ ನಾವು ಬದುಕ್ತೀವಿ, ಯಾರಿಂದ ನಾವು ಉಳಿದೀವಿ ಅನ್ನೋದ್ರ ಬಗ್ಗೆ